ಡೇ 13 ಇನ್ ಓನ್ಲಿ 46 ಡೇಸ್ ಇದೆ ಅಷ್ಟೇ. ಮಾರ್ನಿಂಗ್ ಕ್ಲೆನ್ಸರ್ ಅಂಡ್ ಸನ್ಸ್ಕ್ರೀನ್ ಹಚ್ಕೊಂಡು 1 ಲೀಟರ್ ವಾಟರ್ಗೆ ಗ್ಲೂಕೋಸ್ ಮಿಕ್ಸ್ ಮಾಡಿ ಕುಡ್ದೆ. ಇದರಿಂದ ನಮಗೆ ಕ್ವಿಕ್ ಎನರ್ಜಿ ಸಿಗುತ್ತೆ ಮತ್ತು ಸ್ಟ್ಯಾಮಿನಾ ಇಂಪ್ರೂವ್ಮೆಂಟ್ ಆಗುತ್ತೆ. ಇವತ್ತು ನಾನು ಫಸ್ಟ್ ಮೀಲ್ನ ಪಪ್ಪಾಯಿಂದ ಸ್ಟಾರ್ಟ್ ಮಾಡಿದೆ. ನಮ್ಮ ವೇಟ್ ಲಾಸ್ ಜರ್ನಿಯಲ್ಲಿ ಪಪ್ಪಾಯ ತುಂಬ ಯೂಸ್ ಆಗುತ್ತೆ. ಯಾರೆಲ್ಲ ವೇಟ್ ಲಾಸ್ ಮಾಡಬೇಕಂದಿದ್ದೀರಾ ಅವರೆಲ್ಲ ಪಪ್ಪಾಯನ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ನನ್ನ ಸೆಕೆಂಡ್ ಮೀಲ್ಗೆ 200 ಗ್ರಾಮ್ ಚಿಕನ್ ಆ್ಯಂಡ್ 150 ಗ್ರಾಮ್ ರೈಸ್ ಆ್ಯಂಡ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಜಿಮ್ ಹೋಗೋ ಮೊದಲು ಡೈಲಿ 50 ಗ್ರಾಮ್ ಓಟ್ಸ್ನ ವಾಟರ್ ಜೊತೆ ಇಂಟೇಕ್ ಮಾಡಿರ್ತೇನೆ. ನಿನ್ನೆ ಸಂಡೇ ಫುಲ್ ರೆಸ್ಟ್ ಮಾಡಿದ್ದೆ, ಸೊ ಇವತ್ತು ಜಿಮ್ ಹೋಗೋಣ. ಜಿಮ್ ಬಂದು ಇವತ್ತು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ವರ್ಕೌಟ್ ಇತ್ತು. ಸ್ಟಾರ್ಟಿಂಗಲ್ಲಿ ಇಂಕ್ಲೈನ್ ಚೆಸ್ಟ್ ಪ್ರೆಸ್ ಮಷೀನಿಂದ ಸ್ಟಾರ್ಟ್ ಮಾಡಿದೆ. ಲಾಸ್ಟಲ್ಲಿ ಡಂಬಲ್ ಫ್ಲೈ ಮಾಡಿ ಚೆಸ್ಟಿಗೆ ಟೋಟಲ್ 6 ವೇರಿಯೇಷನ್ ಆ್ಯಂಡ್ ನೆಕ್ಸ್ಟು ಟ್ರೈಸೆಪ್ಸ್ ವರ್ಕೌಟು. ಟ್ರೈಸೆಪ್ಸ್ಗೆ 4 ವೇರಿಯೇಷನ್ ಮಾಡಿಕೊಂಡು ಲಾಸ್ಟಲ್ಲಿ ಆ್ಯಪ್ಸ್ನ ಟ್ರೈನ್ ಮಾಡಿದೆ. ಪೋಸ್ಟ್ ವರ್ಕೌಟ್ಗೆ 2 ಓಲೆಗ್ಸು 2 ಎಗ್ ವೈಟ್ಸ್ನ ತಿನ್ಕೊಂಡು ಬರುವಾಗ ನನ್ನ ಡಯಟ್ಗೆ ಬೇಕಾಗಿರೋಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತೊಗೊಂಡು ಮನೆಗೆ ಬಂದೆ. ಇವತ್ತು ಚಿಕನ್ ಶಾಪ್ ಓಪನ್ ಇರಲಿಲ್ಲ, ಸೊ ಇವತ್ತು ಸೋಯಾ ಚಂಕ್ಸು 80 ಗ್ರಾಮ್ ಸೋಯಾ ಚಂಕ್ಸು ಆ್ಯಂಡ್ 50 ಗ್ರಾಮ್ ರೈಸು 2 ಓಲೆಗ್ಗು 2 ಎಗ್ ವೈಟ್ ತಿನ್ಕೊಂಡೆ. ಮೊದಲು ಕೆ ಜಿ ಗಟ್ಟೆ ತಿಂತಿದ್ದೆ, ಇವಾಗ ನೋಡಿದರೆ ಗ್ರಾಮ್ ಲೆಕ್ಕದಲ್ಲಿ ತಿಂತಾ ಇದ್ದೇನೆ. ಏನು ಮಾಡೋಕ್ಕಾಗಲ್ಲ, ಚೇಂಜಸ್ ಅನ್ನೋದು ಲೈಫಲ್ಲಿ ಇರಬೇಕು. ಆ್ಯಂಡ್ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಬಾಯ್ ಮತ್ತೆ ಸಿಗೋಣ.